ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಅಧಿವೇಶನ ಮುಗಿದ ಮೇಲೆ ಸಂಪುಟದ ಗೊಂದಲ ತೆರೆ ಎಳಿತೀವಿ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಸಂಪುಟ ಅಂದ್ರೆ ಈ 1020 ಎರಡನೇದ್ದು ಈ ದೊಡ್ಡ ಗೊಂದಲ ಹಿಡಿದು ಬಿಟ್ಟದ. ಸಿದ್ದರಾಮಯ್ಯನವರಂತೂ ಬಸವರಾಜ ಶಿವಣ್ಣನವರಂತೂ ಉಳ್ಬೇಕು ಮತ್ತು ಇನ್ನೊಂದಿಷ್ಟು ತಮ್ಮ ಸಲಹೆ ಕೊಟ್ಟಿದ್ದಾರೆ ಆಗಬೇಕು ಅನ್ನೋಂಥ ಮಾತನಾಡಿದ್ದೀವಿ. ಹಿಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಅದು ಇವತ್ತು ಕಗ್ಗಂಟಾಗಿ ನಿಂತದ. ಏನು ಮಾಡಬೇಕಪ್ಪ ಇದನ್ನು ಹೆಂಗೆ ಬಗೆಹರಿಸ್ಬೇಕು ಅಂತ ಅದಕ್ಕೆ ಮತ್ತೆ ಇದು ಮುಂದೆ ಹೋಗಿಬಿಡ್ತು. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ, ಅದರಲ್ಲೂ ಮತ್ತು ಖಾತೆ ಹಂಚಿಕೆಗೆ ಮತ್ತಷ್ಟು ಹೊಸ ಹೊಸ ಡಿಮಾಂಡ್ಗಳು ಬೇರೆ ಬೇರೆ ಸಚಿವರಿಂದ ಬರ್ತಾ ಇದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು 3-4 ಜನ ನಮ್ಮ ಖಾತೆ ಚೇಂಜ್ ಮಾಡಿಕೊಡ್ರಿ ಅನ್ನುವಂಥದ್ದು. ಮುನಿಯಪ್ಪ ಅವರಾಗಿರ್ಬೋದು, ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ಅವರು ಸಹಿತ ನಮ್ಮ ಖಾತೆಗಳನ್ನು ಬದಲಾಯಿಸಿ ಎನ್ನುವಂಥ ಮಾತುಗಳು ನಡೀತಾ ಇದೆ. ಒಂದು ರೀತಿ ದುಮ್ಡಿ ಎದ್ಬಿಟ್ಟಿದ, ಮತ್ತೊಂದು ರೀತಿ ಸಿಗದವರು ಅತೃಪ್ತ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕವರು ನಮಗೆ ಒಳ್ಳೆಯ ಚಾನ್ಸ್ ಇರುವಂಥ ಒಳ್ಳೆ ದುಡ್ಡು ಸಿಗುತ್ತೋ ಅಂತ ಖಾತೆಗಳು ಸಿಗಲ್ಲ ಅವ್ರು ಬಯಸ್ತಾ ಇರ್ತಾರೆ. ಹೀಗಾಗಿ ಈ ಕಳೆದ ಇವರೇನು CM ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯ ಬದಲಾಗಿ ಅಲ್ಲಿಂದ ಇವತ್ತಿನವರೆಗೂ ಒಂದರಿಂದ ಒಂದು ಏನೇನೋ ತಪ್ಪುಗಳನ್ನ ಮಾಡ್ತಾ ಇವತ್ತು ಅತಿ ದೊಡ್ಡ ತಪ್ಪುಗಳು ಆಗ್ತಾ ಇದ್ದಾವೇನೋ. ಇದೆಲ್ಲ ನೋಡಿದರೆ ಜನರಿಗೆ ಅನ್ನಿಸ್ತದೆ ಏನಪ್ಪ ಕುರ್ಚಿಗಾಗಿ ಬಿಡೋದಾಗ್ತಲ್ಲ ಇವರು ಅಂತ. ಈ ಮಾನಸಿಕ ಸ್ಥಿತಿ ಜನಸಾಮಾನ್ಯರಲ್ಲೇ ಹಬ್ತೆ ಹೋಗ್ತದೆ ಅನ್ಸುತ್ತೆ. ಏನು ಸುಡಲ್ಲ ಅಂದ್ರೆ ವಿಶೇಷವಾಗಿ ಇಷ್ಟರಲ್ಲಿ ಮುಗಿದು ಹೋಗಬೇಕಾಗಿದ್ದಂಥದ್ದು ಇದು ಇಷ್ಟು ಜಗ್ಗು ಅವಶ್ಯಕತೆಯೇ ಇರಲಿಲ್ಲ. ಯಾಕಂದರೆ ಒಂದು ಪ್ಲ್ಯಾನ್ ಇರ್ತದೆ. ಈಗ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ ಇದನ್ನು ಸಹಜವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಲೇಟ್ ಮಾಡಿರ್ಬೋದಿಲ್ಲ ಅಂತಲ್ಲ. 2.5 ವರ್ಷ ಇತ್ತು, ಒಂದು 6 ತಿಂಗಳು ಹೆಚ್ಚು ಜಗ್ಗಿದ್ರು ಒಪ್ಪುವ ಮಾತನ್ನು. ಅದ್ರ ಕೊನೆಗೆ ಬಿಟ್ಟು ಕೊಟ್ರಲ್ಲ.